ಪ್ರಜ್ವಲ್ ಬರೋ ನಿರೀಕ್ಷೆ ಹುಸಿ ಆಯ್ತು, ಅವ್ರನ್ನ ಎಳ್ಕೊಂಡೇ ಬರೋದು ಒಂದು ಆಪ್ಷನ್ ಇದೆ ಅಂತ ನಾವು ಈಗಷ್ಟೇ ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಆಡ್ತಾ ಇರುವಂತಹ ಕಣ್ಣಾಮುಚ್ಚಾಲೆ ಆಟ SIT ಅಧಿಕಾರಿಗಳನ್ನ ಪೀಕಲಾಟಕ್ಕೆ ತಳ್ಳಿದೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ SIT ಅಧಿಕಾರಿಗಳು ಕಾದಿದ್ದೇ ಬಂತು. ಹೈರಾಣಾಗಿ ಹೋದ್ರು. ಅವರು ವೆಯ್ಟ್ ಮಾಡ್ತಾನೆ ಇದ್ರು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು SIT ಎರಡೂ ತಂಡ ಕಾಯ್ತಾ ಇತ್ತು. ಬಟ್ ಬಹುತೇಕರಿಗೆ ಗೊತ್ತಿತ್ತು ಅವ್ರು ಇವತ್ತು ಬರಲ್ಲ ಅಂತ. ಆದ್ರೆ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ರ ಉದ್ದೇಶ ಏನಿತ್ತು ಅನ್ನೋದು ನಸುಕಿನ ಜಾವ 4:50ಕ್ಕೆ ಬ್ರಿಟಿಷ್ ಏರ್ಲೈನ್ಸ್ ಮೇಲೂ ಕೂಡ ಪ್ರಜ್ವಲ್ ಕಣ್ಣಿಟ್ಟಿದ್ರು ಅನ್ನೋ ಇನ್ಫಾರ್ಮೇಶನ್ ಇತ್ತಂತೆ. ಸೊ ಬೇರೆ ಯಾವ್ದಾದ್ರು ವಿಮಾನದ ಮೂಲಕ ಬರ್ತಾರಾ ಅಂತ ಒಂದು ಹೋಪ್ ಇಟ್ಕೊಂಡಿದ್ರು. ಆಮೇಲೆ ಮಾರುವೇಷದಲ್ಲಿ ಬರ್ತಾರಾ ಅನ್ನುವಂತಹ ಒಂದು ಅನುಮಾನದ ಮೇರೆಗೆ ಏನಾದ್ರೂ ಕಾಯ್ತಾ ಇದ್ರ ಗೊತ್ತಿಲ್ಲ. ಅಧಿಕಾರಿಗಳೇ ಅದನ್ನ ಸ್ಪಷ್ಟಪಡಿಸಬೇಕು. ಬಟ್ ಬೆಳಗ್ಗಿನ ಜಾವದ ತನಕ ಕೂಡ ಅವರು ವೇಟ್ ಮಾಡ್ತಾ ಇದ್ದಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಏರ್ಪೋರ್ಟ್ ನಲ್ಲಿ ಕಂಡು ಬರ್ತಾ ಇತ್ತು. ಆಲ್ಮೋಸ್ಟ್ 12 ಕಾಲಿಂದ ಕೂಡ ಅಧಿಕಾರಿಗಳನ್ನ ನಾವಲ್ಲಿ ಗಮನಿಸ್ತಾ ಇದ್ವಿ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಬಹುತೇಕ ಸಂಜೆನೆ ಕನ್ಫರ್ಮ್ ಆಗ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಲುಫ್ತಾನಾ ಏರ್ಲೈನ್ಸ್ ಮೂಲಕ ಬರ್ತಾ ಇಲ್ಲ ಅಂತ. ಸ್ಟಿಲ್ ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿದ್ರ ಹಿಂದೆ ಏನು ಉದ್ದೇಶ ಆಯ್ತು? ಅಂದ್ರೆ ಅಧಿಕಾರಿಗಳಿಗೆ ಏನಾದ್ರೂ ಅನುಮಾನ ಇತ್ತಾ? ಯಾವ್ದಾದ್ರು ಒಂದ್ ಚಿಕ್ಕ ಹೋಪ್ ಇತ್ತಾ? ಖಂಡಿತ ಮಮತಾ, ಯಾಕೆಂದರೆ ನಿನ್ನೆ ಬುಕ್ ಆಗಿದ್ದಂಥ ಒಂದು ಲುಫ್ತಾನಾ ಏರ್ಲೈನ್ಸ್ನ ಟಿಕೆಟ್ ಏನಿತ್ತು, ಟಿಕೆಟ್ನ ಮ್ಯಾನಿಫೆಸ್ಟೋ ಸರಿಸುಮಾರು 3:45 ಒಳಗಡೆ ಏನೋ SIT ಅಧಿಕಾರಿಗಳಿಗೆ ಕೈ ಸೇರ್ತು. ಆ ಕೈ ಸೇರಿದ ಸಂದರ್ಭದಲ್ಲಿ ಆ ಮ್ಯಾನಿಫೆಸ್ಟೋದಲ್ಲಿ ಪ್ರಜ್ವಲ್ ರೇವಣ್ಣ ಅಂದರೆ ಲುಫ್ತಾನಾ ಏರ್ಲೈನ್ಸಲ್ಲಿ ಪ್ರಯಾಣವನ್ನು ಮಾಡ್ತಾ ಇಲ್ಲ, ಅವರು ಚೆಕ್ ಇನ್ ಕೂಡ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸ್ಪಷ್ಟ ಆಯಿತು. ಆದರೆ ಮತ್ತೆ ಒಂದು ಸರಿಸುಮಾರು ಭಾರತೀಯ ಕಾಲಮಾನ ರಾತ್ರಿ 9 ಗಂಟೆಗೆ ಹೊರಟಂಥ ಒಂದು ಫ್ಲೈಟ್ ಏನಿತ್ತು, ಆ ಫ್ಲೈಟ್ನಲ್ಲಿ ಬ್ರಿಟಿಷ್ ಏರ್ಲೈನ್ಸ್ ಅಂತ ಏನಿತ್ತು ಅದರಲ್ಲಿ ಬರುವಂಥ ಸಾಧ್ಯತೆಗಳಿದೆಯಾ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಕುತೂಹಲ ಇತ್ತು. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಜೊತೆಗೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಇಬ್ಬರು ಕೂಡ ಏರ್ಪೋರ್ಟ್ನಲ್ಲಿ ಬೀಡನ್ನು ಬಿಟ್ಟಿದ್ರು. ಯಾಕೆಂದರೆ ಅವನು ಆತ ಬರುವಂಥದ್ದು ಅಥವಾ ಯಾಮಾರಿಸಿ ಬರುವಂಥ ಪ್ರಯತ್ನಗಳೇನಾದರೂ ಆಗ್ತಾವ ಅಂತ ಹೇಳಿ. ಯಾಕೆಂದರೆ ನಿನ್ನೆ ಬಹುತೇಕ ಬರ್ತಾರೆ ಅನ್ನೋ ನಿರೀಕ್ಷೆಗಳು SIT ಅಧಿಕಾರಿಗಳಿಗೆ ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳೇ ಇಬ್ಬರಿಗೂ ಕೂಡ ಇತ್ತು. ಆದರೆ ಅವರು ಸಂಜೆ ಬರುವಂಥ ಫ್ಲೈಟ್ನಲ್ಲಿ ಅವರು ಹೊರಡಲಿಲ್ಲ. ಆದರೆ ಬೆಳಗಿನ ಜಾವ ಬರುವಂಥ ಫ್ಲೈಟ್ ಏನಿತ್ತು, ಬೆಳಗಿನ ಜಾವ ಬರುವಂಥ ಫ್ಲೈಟ್ಗೆ ಏನಾದರೂ ಬರ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ SIT ಅಧಿಕಾರಿಗಳು ಏರ್ಪೋರ್ಟಲ್ಲಿ ಕಾದುಕೊಳ್ತಿದ್ರು. ಅಲ್ಲೂ ಕೂಡ ಅವರ ನಿರೀಕ್ಷೆ ಹುಸಿಯಾಗಿರುವಂಥದ್ದು. ನಿರೀಕ್ಷೆ ಹುಸಿಯಾದ ಬಳಿಕ ಮುಂದಿನ ಕ್ರಮಗಳೇನು, ಜೊತೆಗೆ ಮುಂದೆ ಯಾವುದಾದ್ರು ಟಿಕೆಟನ್ನು ಬುಕ್ ಮಾಡ್ತಾರಾ, ಈ ರೀತಿಯಲ್ಲಿ ಒಂದು ಕಾದುಕೊಳ್ತಾ ಇರುವಂಥ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.